SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹಳ್ಳಿ ಊರಲ್ಲಿ ಇದ್ದವ್ರು ನೀವು, ಬೆಂಗಳೂರು ಅಂದಾಗ ನಿಮ್ಮ ಥಾಟ್ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದ್ರಿ ಅಂತ ಬೆಂಗಳೂರಿಗೆ? ಅದೇ ಬ್ರೋ ಹೇಳಿದ್ಮೇಲೆ ಈ ಫ್ರೆಂಡ್ಗಳೆಲ್ಲ ಬತ್ತಿದಾರಲ್ಲ, ಇವರು ಬತ್ತಿದ್ದು ಸ್ಟೈಲು ಇದೆಲ್ಲ ನೋಡ್ಬಿಟ್ಟು ಬೆಂಗಳೂರಿಗೆ ಹೋದವರೆಲ್ಲ ಹಂಗೆ ಆಗ್ಬಿಡ್ತಾರೆ. ಆಮೇಲೆ ಬಿಲ್ಗಾಗ್ಬಿಡ್ತೀರಿ, ಇಲ್ಲಿ ನೆಳ್ಳಲ್ಲಿ ಅಲ್ಲಿ ಕೆಲಸ ಮಾಡ್ಬಿಟ್ಟು ವೈಟ್ ಆಗ್ಬಿಟ್ರು. ಅಲ್ಲೆಲ್ಲ ಊರಲ್ಲಿ ಇದ್ದಾಗೆಲ್ಲ ಕಪ್ಪಾಗ್ಬಿಟ್ರು ಬಿಸಿಲಲ್ಲಿ ಪಾಪ ಕೆಲಸ ಮಾಡಿ. ಬೆಂಗಳೂರಿಗೆ ಬಂದ ತಕ್ಷಣ ಒಂಥರ ಕಲರ್ ಎಲ್ಲ ಬಂದ್ಬಿಡ್ರಲ್ಲ. ಆಮೇಲೆ ಬೆಂಗಳೂರಿಗೆ ಬಂದು ಒಂದು ಮರ್ಯಾದೆ ಇರ್ತಿತ್ತು ಗೊತ್ತಾ ಮಗ, ಈಗ ಬಂದ ಚೆನ್ನಾಗಿದೆಯಾ, ಊರಲ್ಲಿದ್ದಾಗ ಯಾವನ್ ಮಾತಾಡ್ಸಿಲ್ಲ, ನನ್ನ ಮಗ ಇಲ್ಲೇ ತಿರುಗಿ ನಿಂತಾರಲ್ಲ ಅಂತ ಟೀ ಕೊಡೋ ಅಂತ ಅದೊಂದು ಮರ್ಯಾದೆ. ಈಗ ನಾನು ಈಗ ಯಾರು ಬೆಂಗಳೂರಿಂದ ಬಂದ್ರೆ ನಮ್ಮ ಫ್ರೆಂಡ್ಗಳು ಯಾರು ಬಂದ್ರೆ ಅವ್ರ ಜೊತೆಲಿ ಹೋಗುವೆ, ನಮ್ಮನ್ನು ಯಾರು ಮಾತಾಡಿಸ್ತಿರಲ್ಲ. ಮಗ ಈಗ ಬಂದೆ ಬೆಂಗಳೂರಿಂದ ಚೆನ್ನಾಗಿದೆಯಾ, ಏನು ಕೆಲಸ ಮಾಡ್ತಾಯಿದ್ದೆ, ಹಿಂಗೆಲ್ಲ ವಿಚಾರಿಸೋರಲ್ಲ. ಹೆಂಗೆ ಮಾತಾಡಿಸ್ತಾರೆ ಗುರು. ಬೆಂಗಳೂರಿಗೆ ಬಂದರೆ ಈ ಮರ್ಯಾದೆ ಸಿಗ್ತದೆ, ದುಡ್ಡು ಸಿಗ್ತದೆ, ಎಲ್ಲ ಸಿಗ್ತದಲ್ಲ. ನಾವು ಬೆಂಗಳೂರಿಗೆ ಹೋಗ್ಬೇಕಲ್ಲ ಅಂತ ಆಸೆ ಇಟ್ಕೊಂಡಿದ್ದು ಆ ಟೈಮಲ್ಲಿ. ಆಮೇಲೆ ಈಗ ಬೆಂಗಳೂರಿಗೆ ಬಂದ್ಬಿಟ್ಟು ಒಂದು 2 ದಿನ ಉಳ್ಕೊಬಿಟ್ರೆ, ಒಂದು 3 ದಿನ ಉಳ್ಕೊಬಿಟ್ರೆ, ಒಂದು ದಿನ ಚೆನ್ನಾಗಿ ಮಾತಾಡ್ಸಿದ್ರು, 2 ದಿನ ಚೆನ್ನಾಗಿ ಮಾತಾಡಿದ್ರು, 3ನೇ ದಿನ ಇದಾಗಲ್ಲ ಬೆಂಗಳೂರಿಗೆ ಹೋಗಲ್ಲ, ಇಲ್ಲೇ ಉಳ್ಕೊಬಿಟ್ಟ, ಬೆಂಗಳೂರು ಸಾಕಾಗೋಯ್ತೆ ನಿನಗೆ ಅಂತ ಆಮೇಲೆ ಹೋಗುದಾ ಬಿಡುದಾ ಹಂಗೆಲ್ಲ ಇರ್ತದೆ, ಏನು ಮಾಡೋಕ್ಕಾಗಲ್ಲ. ನಿಮ್ಮ ಕಾಮಿಡಿ ಕಿಲಾಡಿ ಫ್ರೆಂಡ್ಶಿಪ್ ಅವ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ಹೇಳ್ಬೋದು. ಯಾರು ತುಂಬ ಸಪೋರ್ಟಿವ್ ಆಗಿ ಯಾರು ಇರ್ತಾರೆ? ರವಿ ಅಂದ್ಬಿಟ್ಟು ನನ್ನ ದೋಸ್ತೊಬ್ಬ ಮೈಸೂರವನು ರವಿ ಅಂತ, ಅವ್ರದ್ದು ನಮಗೆ ನಮ್ಮ ಮೈಸೂರು ಕಡೆಯವರು. ಅವನು ಅಂದರೆ ನನ್ನ ಪರ್ಸನಲ್ಗೆ ಎಲ್ಲರೂ ಸಪೋರ್ಟ್ ಇತ್ತು. ಇವ್ನು ನನ್ನ ರೂಮೇಟು, ಮೈಸೂರು ರವಿ ಅಂದ್ಬಿಟ್ಟು ಅವ್ನು ಹುಡುಗ ರೂಮೇಟು ನಮ್ಮ ಫ್ರೆಂಡು, ಅವನು ಸಪೋರ್ಟ್ ಮಾಡು. ಅದೊಂದು ಇನ್ನು ಯಾರಿಗಾದ್ರೂ ಬೇಜಾರು ಮಾಡಿರೋದು ಆ ಥರದ್ದು ಏನಾದರೂ ಗೊತ್ತಿದ್ದು ಯಾರಿಗೂ ಬೇಜಾರು ಮಾಡಿಲ್ಲ ಬ್ರೋ ಇದುವರೆಗೂ. ನನಗೆ ಗೊತ್ತಿಲ್ಲದೆ ಯಾರಿಗೂ ಬೇಜಾರು ಮಾಡಿಲ್ಲ. ಗೊತ್ತಿದ್ದು ಯಾರಿಗೂ ಮಾಡಿಲ್ಲ. ಗೊತ್ತಿಲ್ಲದೆ ಅವ್ರಿಗೆ ಬೇಜಾರಾಗಿದ್ದು ಏನೂ ಗೊತ್ತಿಲ್ಲ ಬ್ರೋ. ನೀವು ಬೆಳೆದಿರೋದು ನೋಡಿ ಎಲ್ರಿಗೂ ಖುಷಿ ಇದೆಯಾ ಅಥವಾ ಯಾರಾದರೂ ಮಾತಾಡೋರು ಇದ್ದಾರ ಅಂತ? ಅದು ಗೊತ್ತಿಲ್ಲ ಬ್ರೋ. ನನ್ನ ಮುಂದೆ ಎಲ್ಲ ಖುಷಿಯಾಗೆ ಚೆನ್ನಾಗಿ ಮಗ ಬಿಡೋ ಆಯಿತು, ಏನೋ ನಮ್ಮವನು ಏನೋ ಮಾಡಿದೆ ಒಳ್ಳೇದಾಗಲಿ ಅಂತ ಎಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ, ಅದೊಂದು ಖುಷಿ. ಇವಾಗ ನೀವು ಬಸ್ ಇಳಿದಾಗ ಬಸ್ಸಲ್ಲಿ ಹೋಗ್ತೀರಾ ಬೈಕಲ್ಲಿ ಹೋಗ್ತೀರಾ? ಬೈಕಲ್ಲೂ ಹೋಗ್ತೀನಿ, ಬಸ್ಸಲ್ಲೂ ಹೋಗ್ತೀನಿ. ಹೋಗುವಾಗ ನೀವು ಹೋಗಿ ಇಳಿದಾಗ ಯಾವ ಥರ ರಿಯಾಕ್ಷನ್ ಇರುತ್ತೆ ಅಂತ ಊರವ್ರದ್ದು? ನಾನು ಕಾಮಿಡಿ ಕಿಲಾಡಿಯಲ್ಲಿದ್ದಾಗ, ಕಾಮಿಡಿ ಕಿಲಾಡಿ ಬಂದಮೇಲೆ ಊರಿಗೆ ಹೋಗಿರಲಿಲ್ಲ ಒಂದು ಸತಿನೂ. ಆಮೇಲೆ ನಮ್ಮ ಒಂದು 2-3 ದಿನ ರಜೆ ಇತ್ತು, ದೀಪಾವಳಿ ಟೈಮ್ ಅನಿಸುತ್ತೆ. ದೀಪಾವಳಿಗೆ ಊರಿಗೆ ಹೋಗ್ಬೇಕಾಗಿತ್ತು. ನಾನು ಊರಿಗೆ ಹೋಗ್ತಾ ಇದ್ದೆ, ಮಾಸ್ಕ್ ಹಾಕೊಂಡಿರಲಿಲ್ಲ, ಹಂಗೆ ಹೋಗಿದ್ದೆ, ಮಾಸ್ಕ್ ಹಾಕೊಂಡಿರಲಿಲ್ಲ. ಬಸ್ಸು ಇಳಿದ ತಕ್ಷಣ ಒಬ್ಬರು ಯಾರೋ ನೋಡಿದ್ರು ಬ್ರೋ, ಎಲ್ಲಿ ಬಸ್ ಸ್ಟ್ಯಾಂಡಲ್ಲಿ, ಮಳವಳ್ಳಿ ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ಬಂದು ಮುತ್ಕೊಬಿಟ್ರು. ಆಮೇಲೆ ಅಲ್ಲೇ ಹೋಟ್ಲಿಗೆ ಕರ್ಕೋಗಿ ಟೀ ಎಲ್ಲ ಕುಡಿಸಿ ಎಲ್ಲ ಮಾತಾಡಿಸ್ತಾರೆ. ಅಯ್ಯೋ ನಮಗೆ ಮರ್ಯಾದೆ, ನನಗೆ ಒಂಥರ ಒಳಗಡೆ ಖುಷಿ, ಹಿಂಗೆಲ್ಲ ಆಯ್ತಲ್ಲ ಅವರು ಪರವಾಗಿಲ್ವಲ್ಲ, ಎಲ್ಲ ಗುರ್ತಿಡಿದು ಮಾತಾಡಿಸ್ತಾರಲ್ಲ ಅಂತ. ಅಲ್ಲಿಂದ ಸ್ಟಾರ್ಟ್ ಆಯಿತು. ಟಿ ವಿಲಿ ಬರ್ತಾನೆ ಗುರು ಕಾಣಿಸ್ಕೊತಾನೆ. ಮೊದಲು ಪೋಲಿ ಬೀಳ್ತಿದ್ದಾನೆ ಅಂತ ನಿಮ್ಮ ಮನೆಯವರೆಲ್ಲ ಬೈತಾ ಇದ್ರಿ, ಎಲ್ಲ ಮನೆಯಲ್ಲಿ ಬೈತಾರೆ. ಹೌದು. ಇವಾಗ ಏನಂತಾರೆ ಅಂತ? ಇವಾಗ ಒಂಥರ ಖುಷಿ ಬ್ರೋ. ನಮ್ಮ ಅಪ್ಪ ಅಮ್ಮ ಎಲ್ಲ ಖುಷಿಯಾಗವ್ರೆ ಇವಾಗ. ಬಿಡು ಏನೋ ಮಾಡ್ತಾನೆ ಅಂತ ಚೆನ್ನಾಗೆ. ಅವಾಗಿಂದ ಈಗ ನಮ್ಮ ಅಪ್ಪ ನಮ್ಮ ಅಮ್ಮಂದು ಒಂದು ಖುಷಿ ವಿಷಯ ಏನಪ್ಪ ಅಂತಂದರೆ, ಒಂದಷ್ಟು ದಿನ ಇದು ಮಾಡಿದ್ರು, ಏನು ಮಾಡ್ತಾಯಿದ್ದೆ ಕೆಲಸವ, ಏನು ಹಾಳಾಗ್ಬಿಡ್ತಾನೆ ಅಂದ್ಬಿಟ್ಟು ಸಖತ್ತು ಇದು ಮಾಡಿದ್ರು. ಯಾವ ಕೆಲ್ಸಕ್ಕೆ ಹೋಗು, ಸಂಪಾದನೆ ಮಾಡು, ಬೇಡ ಇಲ್ಲ ಊರಿಗೆ ಬಂದುಬಿಡು, ಊರಲ್ಲೇ ಇದ್ಬಿಡು ಅಂತೆಲ್ಲ ಹೇಳಿದ್ರು. ಅದಾದಮೇಲೆ ಬಿಟ್ಬಿಟ್ರು, ಇವನು ಇನ್ನೂ ಇದು ಮಾಡೋದಿಲ್ಲ, ಏನೋ ಮಾಡ್ಕೋಬೋಲಿ ಅಂತ ಬಿಟ್ಬಿಟ್ರು. ಆಮೇಲೆ ಏನೇ ಕಷ್ಟ ಇದ್ದರು, ಏನೇ ಇದು ಮಾಡಿದ್ರು ನನಗೆ ಹೇಳ್ಕೊತಿರ್ಲಿಲ್ಲ. ಹಿಂಗೆ ಮನೇಲಿ ಹಿಂಗೆ ಪ್ರಾಬ್ಲಮ್ ಐತೆ, ದುಡ್ಡು ಕೊಡು, ಒಂದು 5,000 ಕೊಡು, ಯಾಕಂದರೆ ಕೊಡ್ತಿರ್ಲಿಲ್ಲ, ಕೇಳಿದ್ರು ಕೊಡ್ತಿರ್ಲಿಲ್ವಲ್ಲ ಅಂತ, ದುಡ್ಡು ಇರಲ್ವಲ್ಲ. ಹಂಗೆ ಬಿಟ್ಬಿಟ್ಟಿದ್ರು. ಒಂದು 2-3 ವರ್ಷ ಬಿಟ್ಬಿಟ್ಟಿದ್ರು, ಏನೋ ಮಾಡಲಿ ಅಂದ್ಬಿಟ್ಟು. ಆಮೇಲೆ ಅವ್ರ ನಂಬಿಕೆಗೂ ಏನು ಮೋಸ ಮಾಡಲಿಲ್ಲ. ನಾನು ಕೆಲಸ ಮಾಡ್ತಿದ್ದೆ ನಿಯತ್ತಾಗಿ, ಏನು ಮಾಡ್ಬೇಕು ಅದು ಮಾಡ್ತಿದ್ದೆ. ಇವಾಗ ಖುಷಿಯಾಗವ್ರೆ ಈಗ ಸದ್ಯಕ್ಕೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.